ಇವತ್ತು ಬದ್ಧ ವೈರಿಗಳ ನಡುವೆ ಅಂದ್ರೆ ಇಂಡಿಯಾ ಪಾಕಿಸ್ತಾನದ ನಡುವೆ T20 ವರ್ಲ್ಡ್ ಕಪ್ ಮ್ಯಾಚ್ ನಡೆಯುತ್ತೆ. 7 ಗಂಟೆಗೆ ಈ ಒಂದು ಮ್ಯಾಚ್ ಆರಂಭ ಆಗುತ್ತೆ. ಈ ಒಂದು ಮ್ಯಾಚ್ ಅನ್ನ ನೋಡ್ಲಿಕ್ಕೆ ಎಲ್ಲರೂ ಕೂಡ ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನನ್ನ ಜೊತೆ ಕೆಲವೊಂದಿಷ್ಟು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಪಾಕಿಸ್ತಾನಕ್ಕೆ ಯಾವೆಲ್ಲ ರೀತಿಯಲ್ಲಿ ಚಾಲೆಂಜ್ ಅನ್ನ ನಮ್ಮ ಭಾರತ ಕೊಡುತ್ತೆ ಅಂತ ಹೇಳಿ. ಸರ್, ಇವತ್ತು ಎಲ್ಲರೂ ಕೂಡ ವೇಟ್ ಮಾಡ್ತಿರ್ತೀವಿ, ಯಾವಾಗಲೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇವತ್ತು ನಡೆಯುತ್ತೆ. ಎಷ್ಟು ವೇಟ್ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಮೇಡಮ್ ತುಂಬಾ ಕಾಯ್ತಾ ಇದ್ದೀವಿ. ಯಾವಾಗ 6 ಗಂಟೆ ಬರುತ್ತೆ ಅನ್ನೋದನ್ನೇ ಕಾಯ್ತಾ ಇದ್ದೀವಿ. ಬಂದ ತಕ್ಷಣನೇ ಮೇಡಮ್ ಹೇಳಿ ನಾಯಿ ಹೊಡಿತಾರೆ ಪಾಕಿಸ್ತಾನಕ್ಕೆ. ಅಂತಂತ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಇಡೀ ಟೀಮ್ ಆಲ್ರೌಂಡರ್ ಇದ್ದಾರೆ. ಅಭಿಷೇಕ್ ಶರ್ಮಾ ಬಗ್ಗೆ ಪಾಕಿಸ್ತಾನದವ್ರು ಏನೋ ಹೇಳಿದ್ದಾರೆ. ಇವತ್ತು ನೋಡಿ ಅವರು ಬೌಂಡ್ರಿಲೆಲ್ಲ ಒದ್ದಾಡ್ಬಿಡ್ಬೇಕು, ಓಡಾಡಿಸ್ಕೊಂಡು ಹೊಡಿಯೋರು ನಾವೇನೇ ಇಂಡಿಯಾದವರು. 8 ಮ್ಯಾಚ್ ಆಡಿದ್ದೀವಿ, 7 ಮ್ಯಾಚ್ ಗೆದ್ದಿದ್ದೀವಿ, ಒಂದೇ ಒಂದು ಸೋತಿದ್ದಾರೆ ಇಂಡಿಯಾ. ಹಾಗಾಗಿ ಇಂಡಿಯಾ ಫೇವ್ರೆಟ್ ಟೀಮು. ಟೋಟಲಿ ಆಲ್ರೌಂಡರ್ ಇದ್ದಾರೆ ಮೇಡಮ್, ಬ್ಯೂಟಿಫುಲ್ ಟೀಮ್ ಇದೆ. ನಮ್ಮದೇ ಇವತ್ತು ವಿನ್ನಿಂಗು. ಬರ್ದಿಟ್ಕೊಂಬಿಡಿ ಇವತ್ತು ಮೇಡಮ್. ಫುಲ್ ಫ್ಯಾಮಿಲಿ ಜೊತೆ ಬೇಕಾದ್ರೆ ರಾತ್ರಿ 9 ಗಂಟೆಗೆ ಸ್ಟಾರ್ಟ್ ಮಾಡಲಿ, ಇವತ್ತು ಜಾಗರಣೆ ಬೇರೆ ಇದೆ. 9ರಿಂದ ಬೆಳಕರಿಸಿದ್ರು ನಾವು ರೆಡಿ ಇದ್ದೀವಿ. ಸೂಪರ್ ಟೀಮು ಮೇಡಮ್, ಸೂಪರ್ ಮ್ಯಾಚು. ತುಂಬ ಕಾಯ್ತಾ ಇದ್ದೀವಿ. ನಮ್ಮ ಬದ್ಧ ವೈರಿ ಅಂದರೆ ಅವರೇ ಅಲ್ವಾ, ಒಡ್ದು ಸಾಯಿಸ್ಬೇಕು ನನ್ನ ಮಕ್ಕಳನ್ನ. ಸರ್, ಒಂದು ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಆದಮೇಲೆ ಎಲ್ಲ ಮ್ಯಾಚ್ನು ಕೂಡ ಪಾಕಿಸ್ತಾನ ಜೊತೆ ಆಡಿರೋದು ಎಲ್ಲ ಮ್ಯಾಚ್ ಕೂಡ ನಮ್ಮ ಬ್ಲೂ ಬಾಯ್ಸ್ಗಳು ಗೆದ್ದಿದ್ದಾರೆ. ಇವತ್ತು ಕೂಡ ಗೆಲ್ಲುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ನೀವೆಷ್ಟು ವೇಟ್ ಮಾಡ್ತಾ ಇದ್ದೀರಾ? ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮು ಇದು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಬರ್ತಾ ಇರೋದು. ಸೊ ಇವತ್ತು ಪಿಚ್ಚಲ್ಲಿ ಶಿವ ತಾಂಡವ ಆಡ್ತಾರೆ ನಮ್ಮ ಇಂಡಿಯನ್ ಬಾಯ್ಸ್ಗಳು, ಬ್ಲೂ ಬಾಯ್ಸು. ನಮ್ಮ ಟೀಮು ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಅವ್ರ ಟೀಮ್ಗೆ. ಬಟ್ ಏನೇ ಆದರೂ ಅವರು ಬದ್ಧ ವೈರಿಗಳು. ಸೊ ಖಂಡಿತ ಇವತ್ತು ಮ್ಯಾಚು ನಾವೇ ಗೆಲ್ತೀವಿ ಮೇಡಮ್. ಸರ್, ಟಾಸ್ ಗೆದ್ರೆ ಇಂಡಿಯಾ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೇಕಾ, ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಾ ನಿಮ್ಮ ಪ್ರಕಾರ? ಬ್ಯಾಟಿಂಗ್ ಆಯ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದೇ ಅನಿಸುತ್ತೆ, ಯಾಕಂದರೆ ನಮ್ಮ ಬ್ಯಾಟಿಂಗ್ ಆರ್ಡ್ರ್ ಚೆನ್ನಾಗಿದೆ. ಮತ್ತು ಈ ಮ್ಯಾಚು ಇದು ನನ್ನ ಮ್ಯಾಚ್ ಅನ್ನಿಸ್ತಾ ಇಲ್ಲ, ಇದೊಂಥರ ವಾರು, ಇಂಡಿಯಾ ಪಾಕಿಸ್ತಾನ ವಾರು. ಬಟ್ ಒಂದೇ ಒಂದು ಡೌಟು, ವಾರ್ ಯಾವಾಗಲೂ ಬಾರ್ಡ್ರಲ್ಲಿ ಆಗಬೇಕು. ಇದು ಬಾರ್ಡ್ರ್ ಬಿಟ್ಟು ಬೇರೆ ದೇಶದಲ್ಲಿ ಆಡ್ತಾ ಇದೆ. ಹಾಗಾಗಿ ನಾವು ಬಾರ್ಡ್ರ್ ಆಚೆ ಕೂಡ ಈ ವಾರಲ್ಲಿ ನಾವು ಗೆಲ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಫಸ್ಟ್ ಹೇಳ್ತಾ ಇದ್ರು ನಾವು ಇಂಡಿಯಾದವ್ರ ಜೊತೆ ಆಡಲ್ಲ ಅಂತ ಹೇಳಿ ಪಾಕಿಸ್ತಾನದವರು, ಆಮೇಲೆ ಅವರೇ ಬಂದು ನಾವಿಲ್ಲ ಇಂಡಿಯಾದವ್ರ ಜೊತೆ ಆಡ್ತೀವಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಗಿಮಿಕ್ ಅನ್ಸುತ್ತಾ ಪಾಕಿಸ್ತಾನದಿದ್ದು? ಸ್ಟಾರ್ಟಿಂಗಲ್ಲಿ ನಾವು ಆಡೋದೇ ಇಲ್ಲ ಅಂತ ಇದ್ರು ಇಂಡಿಯಾ ಜೊತೆ. ಒಂಥರ ಗಿಮ್ಮಿಕ್ ಅನಿಸುತ್ತೆ, ಅವ್ರಿಗೆ ಭಯ ಆಗೋಗಿದೆ ಸೋತೋಗ್ತೀನಿ ಅಂತ. ಯಾಕಂದರೆ 7 ಮ್ಯಾಚ್ ಗೆದ್ದಿದ್ದೀವಿ ನಾವು, ಒಂದೇ ಮ್ಯಾಚ್ ಗೆದ್ದಿರೋದಲ್ವಾ. ಈ ಸಲ ಸೋತೋಗ್ಬಿಡ್ತೀವಿ ಅಂತ ಆ ಭಯದಿಂದ ಈ ಥರ ಗಿಮ್ಮಿಕ್ ಮಾಡಿದ್ರು. ಏನು ಮಾಡಿದ್ರು ನಾವೇ ಗೆಲ್ತೀವಿ. ಮ್ಯಾಚ್ ವಿನ್ ಆಗಿದ್ಮೇಲೆ ಜಾಗರಣೆ ಕಂಟಿನ್ಯೂ ಮಾಡ್ತೀವಿ. ಸರ್, ನೀವೇನು ಹೇಳ್ತೀರಾ ಸರ್? ಏನೆಲ್ಲ ಪ್ಲಸ್ ಆಗ್ಬೋದು ಇಂಡಿಯಾಗೆ, ಪಾಕಿಸ್ತಾನಕ್ಕೆ ಏನೆಲ್ಲ ಮೈನಸ್ ಆಗ್ಬೋದು? ಮೇಡಮ್, ಆ್ಯಕ್ಚುಲಿ ಸ್ಟ್ರಾಂಗ್ ಫೇವ್ರೆಟ್ ಟೀಮ್ ಅಂದ್ರೆ ಇವಾಗ ಆ್ಯಕ್ಚುಲಿ ಇಂಡಿಯಾಗೆ ಫೈಟ್ ಕೊಡೋವಂಥ ಬೇರೆ ಟೀಮ್ ಅಂದರೆ ಸೌತ್ ಆಫ್ರಿಕಾ ಸ್ವಲ್ಪ ಇದೆ, ಆಸ್ಟ್ರೇಲಿಯಾ ಸ್ವಲ್ಪ ವೀಕ್ ಆಗಿದೆ. ಪಾಕಿಸ್ತಾನ ಆ್ಯಕ್ಚುಲಿ ಲೆಕ್ಕಕ್ಕಿಲ್ಲ. ಬಟ್ ಆದರೆ ನಾವು ಹುಷಾರಾಗಿ ಆಡಬೇಕು. ಬ್ಯಾಟಿಂಗ್ ತೊಗೊಂಡು 200, 250, 200 ಮೇಲೆ ಹೊಡೆದ್ರೆ ಸಾಕು. ಸರ್, ಯಾವಾಗಲೂ ಕೂಡ ಮ್ಯಾಚ್ ಅಂತ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗ್ತಾ ಇದ್ದಿದ್ದು ರೋಹಿತ್ ಶರ್ಮಾ, ಕೊಹ್ಲಿ ಇವರೆಲ್ಲರೂ. ಈ ಸಲ ಮ್ಯಾಚಲ್ಲಿ ಅವ್ರು ಯಾರೂ ಇಲ್ಲ. ಇರುವಂಥದ್ದು ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಇವರೆಲ್ಲ ಇದ್ದಾರೆ. ಇವ್ರ ಮೇಲೆ ನಿಮ್ಮ ಹೋಪ್ ಎಷ್ಟು ಮಟ್ಟಿಗೆ? ನೋಡಿ ಮೇಡಮ್, ಅಕ್ಷರ್ ಪಟೇಲ್ವರೆಗೂ ಫಸ್ಟಿಂದ 8 ಜನ ಬರೀ ಸಿಕ್ಕಾಪಟ್ಟೆ ಹೊಡಿಯೋರೇನೆ. ಎಲ್ಲರೂ ಅದೇ ಕೊಲ್ಟೆ ಅಂತೀವಲ್ಲ, ಹಾರ್ಡ್ ಹಿಟ್ಟರ್ಸ್. ಸೊ ಅದರಿಂದ ಏನು ಭಯ ಇಲ್ಲ. ಬಟ್ ಅಫ್ಕೋರ್ಸ್ ಅವರು ನಮ್ಮ ಫೇವ್ರೇಟೇ, ರೋಹಿತ್ ಮತ್ತು ಕೊಹ್ಲಿ. ಬಟ್ ಅವ್ರಿಗೆ ಒಳ್ಳೆ ರಿಪ್ಲೇಸ್ಮೆಂಟು ಬಂದಿದೆ. ಮರ್ಯಾದೆ ಹೋಗುತ್ತೆ ಹಂಗಾದ್ರೆ ಪಾಕಿಸ್ತಾನದ ಇವತ್ತು? ಖಂಡಿತ. ನೀವು ನೋಡ್ತಾ ಇರ್ಬೋದು ಕ್ರಿಕೆಟ್ ಅಭಿಮಾನಿಗಳೆಲ್ಲ ಎಷ್ಟು ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಇರುತ್ತೆ. ಕೇವಲ ಭಾರತ ಅಥವಾ ಪಾಕಿಸ್ತಾನ ಮಾತ್ರ ನೋಡಲ್ಲ, ಇಡೀ ವಿಶ್ವನೇ ಈ ಒಂದು ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇರುತ್ತೆ. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದು, ಇವತ್ತಿನ ಮ್ಯಾಚ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಗ್ರೌಂಡ್ ಅಲ್ಲಿ ಮುಖಭಂಗ ಆಗತ್ತೆ ಅಂತ ಹೇಳಿ. ಕಾದ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.